ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನಾವು ನೋಡ್ತೀವಿ ಸರ್. ನೋಡ್ತೀರಾ? ಕನ್ನಡ ಬಿಗ್ ಬಾಸಲ್ಲಿ ನಿಮ್ಗೆ ಯಾರು ಇಷ್ಟ? ನಮಗೆ ಯಶು ಇಷ್ಟ. ಯಶು 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 ಯಾವ ಯಶು ಸರ್? ಸುದೀಪ್ ಸುದೀಪ್ ಇಷ್ಟ. ಸುದೀಪ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಗೆ ಇಷ್ಟವಾದವ್ರು ಯಾರು? ನನಗೆ ಶಶಿರ್ ಇಷ್ಟ. ಶಶಿರ್ ಇಷ್ಟ. ಯಾಕೆ ಅವರೇ? ಅಂದರೆ ಆಟ ಆಡ್ತವ್ರೆ ಮತ್ತು ಯಾರನ್ನೂ ಏಕವಚನದಲ್ಲಿ ಮಾತಾಡ್ಸಲ್ಲ. ಅವ್ರಾಗ ಅವ್ರು ಆಟ ಆಡ್ತಿದ್ದಾರೆ ಮತ್ತು ಅವ್ರನ್ನ ಸೋಲಿಸ್ಬೇಕು, ಅವ್ರು ತುಳಿದು ಹೋಗಬೇಕು ಅನ್ನೋದೇನಿಲ್ಲ. ನಮಗೆ ಎಷ್ಟು ದಿವಸ ಇರೋಕ್ಕೆ ಯೋಗ್ಯತೆ ಐತೆ ಅಷ್ಟು ದಿವಸ ಇರಿಸ್ಕೊಂಡು ಕಳಿಸ್ತಾರೆ ಅಂತ ಅವ್ರು ನೀಟಾಗಿ ಆಡ್ತಿದ್ದಾರೆ. ಅವ್ರ ಆಟ ಅವ್ರು ಆಡ್ತಿದ್ದಾರೆ. ಬಕೆಟ್ ಹಿಡಿಯೋ ಕೆಲಸ ಯಾರು ಮಾಡ್ತಿದ್ದಾರೆ ಅನ್ಸುತ್ತೆ ಅದರಲ್ಲಿ ನಿಮಗೆ? ಕೀಟ್ ಹಿಡಿಯೋ ಕೆಲಸ ಇವರು ಗೌತಮಿ ಮತ್ತು ಇವರು ತ್ರಿವಿಕ್ರಮ್. ಆಗ ತ್ರಿವಿಕ್ರಮ್ ಯಾಕೆ ಬಕೆಟ್ ಹಿಡಿತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ತ್ರಿವಿಕ್ರಮು ಏನಂದರೆ ಅವರಿಗೆ ಕೋಪನೂ ಐತೆ, ರೋಷನೂ ಐತೆ, ಎಲ್ಲನೂ ಐತೆ. ಅದೆಲ್ಲ ಬಚ್ಚಿಟ್ಕೊಂಡು ಆಟ ಆಡ್ತಿದ್ದಾರೆ ಅವರು. ಬಚ್ಚಿಟ್ಕೊಂಡು ಮತ್ತು ಅವರು ಅಲ್ಲೂ ಒಂದು ವಿಷಯ ಇಲ್ಲಿ ಹೇಳ್ತಾರೆ, ಇಲ್ಲೊಂದು ವಿಷಯ ಅಲ್ಲೋ ಹೇಳ್ತಾರೆ. ಭವ್ಯ ಅವರು ಅಷ್ಟೇ. ಈಗ ಬಿಗ್ ಬಾಸಲ್ಲಿ ಊಸರವಳ್ಳಿ ಅನ್ನೋದಾದ್ರೆ ಯಾರು ಹೇಳ್ತೀರಾ? ಯಾರೂ ಇಲ್ಲ ಅನಿಸುತ್ತೆ ಊಸರು ಬಳಿ. ಎಲ್ಲ ಆಟ ಆಡೋಕ್ಕೆ ಬಂದಿರೋರಲ್ವಾ, ನಾನು ಗೆಲ್ಲಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ. ಓಕೆ, ಕನ್ನಡ ಬಿಗ್ ಬಾಸಲ್ಲಿ ನಿಮಗೆ ಫೇವ್ರೇಟ್ ಯಾರು? ಫೇವ್ರೇಟ್ ಹನುಮಂತ. ಯಾಕೆ ಅವರೇ? ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಅಷ್ಟೇ. ಅಂದರೆ ಹನುಮಂತು ಕಷ್ಟದಿಂದ ಬಂದವ್ರೆ, ಆಮೇಲೆ ಹಾಡು ಹೇಳ್ಕೊಂಡೇ ಬಂದವ್ರೆ, ಅವ್ರಿಗೆ ಜಾಸ್ತಿ ದುರಂಕಾರ ಏನಿಲ್ಲ, ಅದಕ್ಕೆ ಅವರೇ ಬೆಳಿಬೇಕು. ಅಂದರೆ ಅವ್ನು ಬಕೆಟ್ ಹಿಡಿತಿದ್ದಾನೆ, ನಾಟಕ ಮಾಡ್ತಾವನೆ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಜನ ಸಾವಿರ ಹೇಳ್ತಾರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಯ್ತದ? ಅವಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು. ನಮ್ಗೇನು ಅನಿಸ್ತದೆ ನಾವು ಮಾಡಬೇಕು. ಓಕೆ, ವಿನ್ನರ್ ಯಾರಾಗಬೇಕು? ವಿನ್ನರ್ ಹನುಮಂತನೇ ಆಗಬೇಕು. ಓಕೆ, ಕನ್ನಡ ಬಿಗ್ ಬಾಸಲ್ಲಿ ನಿಮ್ಗೆ ಯಾರು ಇಷ್ಟ? ನನಗೆ ಹನುಮಂತ ಇಷ್ಟ. ಯಾಕೆ ಹನುಮಂತು? ಹನುಮಂತ ಹಳ್ಳಿಯಲ್ಲಿ ಇರ್ತಾನಲ್ವ, ಅಂದರೆ ಅವನು ಮೆಂಟಾಲಿಟಿ ಎಲ್ಲ ನೋಡ್ತಾ ಇದ್ರೆ ಅವ್ನು ಮುಗ್ಧ ಅನಿಸುತ್ತೆ. ಕೆಲವರು ಹೇಳ್ತಾರೆ ಮುಗ್ಧ ಅಲ್ಲ ಅಂತ, ಬಟ್ ಅವನು ಏನು ಅನಿಸುತ್ತೆ ಅದನ್ನು ಪಟ್ಟಂತ ಹೇಳ್ತಾನೆ. ಅಂದರೆ ಡೈರೆಕ್ಟಾಗಿ ಅಲ್ಲಿ ಏನು ಆನ್ಸರ್ ಕೊಡಬೇಕು ಅದು ಲಾ ಥರ ಕೊಡ್ತಾನೆ. ಯಾಕೆಂದರೆ ಈ ಅಡ್ವೊಕೇಟ್ಗಳಿಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿರುತ್ತೆ, ಆ ಥರ ಮಾತಾಡ್ತಾನೆ ಹನುಮಂತು. ಬಕೆಟ್ ಹಿಡಿಯೋ ಕೆಲಸ ಯಾರು ಮಾಡ್ತಿದ್ದಾರೆ ಅನ್ಸುತ್ತೆ ಅದರಲ್ಲಿ ನಿಮಗೆ? ಬಕೆಟ್ ಚೈತ್ರ. ಎಸ್, ಹೌದು. ಯಾಕೆ? ನೀವು ಬಕೆಟ್ ಅಂದರೆ ಎಲ್ಲರಿಂದೇನೂ ಹೋಗ್ತಾರೆ. ಅಂದರೆ ನಾನು ತುಂಬ ಪ್ರತಿಭಾವಂತೆ, ನಾನು ಮಾತಾಡೋದೇ ಪ್ರತಿಭಾವಂತೆ ಅಂತ ಮಾತಾಡ್ತಾರೆ. ಬಟ್ ಅವರು ಮನಸ್ಸಲ್ಲಿ ಏನಿದೆ ವಿಷಯನೇ ಇರೋದು ಅವ್ರ ಮನಸ್ಸಲ್ಲಿ. ನೋಡಿಬೇಕಾದ್ರೆ ಹೊರಗಡೆ ಹೋದರು ಹಾಸ್ಪಿಟಲ್ಗೆ, ಸುಳ್ಳು ಹೇಳಿದ್ರು. ಯಾಕೆಂದರೆ ಸುದೀಪ್ ಸರ್ ಹತ್ರನೇ ನಾನು ಏನೂ ಮಾತಾಡಿಲ್ಲ, ಡಾಕ್ಟ್ರ್ ಹತ್ರ ಮಾತಾಡಿಲ್ಲ ಅಂತಾರೆ. ಡಾಕ್ಟ್ರ್ ಹತ್ರ ಮಾತಾಡಿದ್ದಾರೆ, ನರ್ಸ್ ಹತ್ರ ಮಾತಾಡಿದ್ದಾರೆ, ಕೊನೆಗೆ ಒಪ್ಕೊಂಡ್ರು. ಅದೆಲ್ಲ ಫೇಕ್ ಅನಿಸುತ್ತೆ. ಓಕೆ ಮೇಡಮ್, ಯಾರು ವಿನ್ ಆಗಬೇಕು? ನನಗೆ ಹನುಮಂತ. ಎಸ್. ಓಕೆ ಮೇಡಮ್, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸಲ್ಲಿ ನಿಮಗೆ ಫೇವ್ರೇಟ್ ಯಾರು? ನಮಗೆ ಹನುಮಂತು. ಯಾಕೆ ಮೇಡಮ್ ಅವರು? ಅವನಂದರೆ ತುಂಬ ಡೀಸೆಂಟಾಗೆ, ಆನೆಸ್ಟಾಗೆ, ಅಂದರೆ ಹೆಂಗೆ ಅಂದರೆ ಅವನು ಎಲ್ಲರೂ ಓವರಾಗಿ ಇದು ಮಾಡ್ತಾರೆ. ಅವನು ಆ ಥರ ಅಲ್ಲ. ಅವನು ಹೆಂಗಿರ್ತಾನೆ ನಾರ್ಮಲಾಗಿ ಹಂಗೆ ಇರ್ತಾನೆ. ಸೊ ಹಂಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಾನೆ. ಅದಕ್ಕೆ ಅಂದರೆ ಅವನು ಮುಗ್ಧತೆಯನ್ನು ಮೊಕೋಡ ಹಾಕೊಂಡು ಆಡ್ತಿದ್ದಾನೆ, ಫೇಕ್ ಆಡ್ತಿದ್ದಾನೆ ಅಂತಾರೆ, ಈಗಲೂ ಅಂತಾರೆ ಬಂದಿಷ್ಟು ದಿನ ಆದ್ರೂ. ಅದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಇಲ್ಲ ಸರ್, ಇಲ್ಲ. ಅವನು ರಿಯಲಿಯಾಗಿ ಅಂದರೆ ಹೆಂಗಿರ್ತಾನೆ, ನಾವೆಲ್ಲ ಹೆಂಗಿರ್ತೀವಿ ಕ್ಯಾಶುಯಲಾಗಿ ಹಂಗೆ ಇರ್ತಾನೆ ಎಲ್ಲರ ಜೊತೆನೂ. ಅಂದರೆ ಬೇರೆಯವ್ರಿಗೆ ಆಗೋದಿಲ್ವಲ್ಲ, ಅದಕ್ಕೆ ಆ ಥರ ಹೇಳ್ತಾರೆ ಅಷ್ಟೇ. ಹೌದು ಸರ್, ಚೆನ್ನಾಗಿ ಆಡ್ತಿದ್ದಾನೆ, ಅವನೇ ವಿನ್ ಆಗಬೇಕಂತ. ಬಕೆಟ್ ಯಾರು ಹಿಡಿತಿದ್ದಾರೆ ಅನ್ಸುತ್ತೆ? ಬಕೆಟ್ ಅಂತ ಹೇಳೋದಾದ್ರೆ ಭವ್ಯವನೇ ಸರ್, ಭವ್ಯಗೌಡ ಅವರು. ಯಾಕೆ ಮೇಡಮ್ ಅವರು? ಅವರು ಅಂತಂದರೆ ಅಂದರೆ ಒಬ್ಬೊಬ್ಬರ ಮಧ್ಯೆ ತಂದಿಡೋದು ಆ ಥರ ಮಾಡ್ತಾಯಿದ್ದಾರೆ ಸರ್. ಅದಕ್ಕೆ ಅವ್ರಿಗೆ ಹೇಳ್ತೇನೆ ಭವ್ಯ ಅವರು.